ತಮಿಳುನಾಡಿನಲ್ಲಿ ವಿಜಯ ಯಾತ್ರೆಗೆ ಅಡ್ಡಿಯಾಯ್ತಾ ಸಂಖ್ಯಾಬಲ. ದೊಡ್ಡ ಪಕ್ಷವಾದರೂ ಬಹುಮತ ತೋರಿಸುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. 118 ಶಾಸಕರ ಬೆಂಬಲ ಬೇಕು ಟಿವಿಕೆಯ ವಿಜಯ್ಗೆ. ಆದರೆ 118 ಶಾಸಕರ ಬೆಂಬಲ ತೋರಿಸದೇ ಇರೋದಕ್ಕೆ ತಮಿಳುನಾಡು ರಾಜ್ಯಪಾಲರು ಆಕ್ಷೇಪ ಎತ್ತಿದರು. ನಾಳೆ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಇತ್ತು, ಆದರೆ ಈಗ ಅನುಮಾನ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಟಿವಿಕೆ ಬೆಂಬಲವನ್ನಷ್ಟೇ ತೋರಿಸಿದ್ದಾರೆ ವಿಜಯ್. ಕಾಂಗ್ರೆಸ್ ಬೆಂಬಲದ ಪತ್ರ ಇದ್ರೂ ಗವರ್ನರ್ಗೆ ದಳಪತಿ ಅದನ್ನ ಕೊಟ್ಟಿಲ್ಲ. ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಲಿದೆಯಾ? ಕಲ್ಲು ಮುಳ್ಳಿನ ಹಾದಿಯಲ್ಲಿ ವಿಜಯ್ ರಾಜಕೀಯ ಹಾದಿನ ಎಐಎಡಿಎಂಕೆ ಬೆಂಬಲ ಪಡಿತಾರ ನಟ ವಿಜಯ್. ಈಗ ಸದ್ಯ ಅವರ ರಾಜಕೀಯ ಹಾದಿ ಒಂದು ರೀತಿ ಕಲ್ಲು ಮುಳ್ಳಿನ ಹಾದಿಯ ರೀತಿ. ಯಾಕಂತಂದ್ರೆ ಚುನಾವಣೆಯಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಆದರೆ ಬಹುಮತಕ್ಕೆ 118 ಸ್ಥಾನಗಳು ಬೇಕು. ಆದರೆ ದಳಪತಿ ಗವರ್ನರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ 118 ಶಾಸಕರ ಬೆಂಬಲ ತೋರಿಸಿಲ್ಲ. ಹಾಗಾಗಿ ರಾಜ್ಯಪಾಲರು ಆಕ್ಷೇಪವನ್ನ ಎತ್ತಿದ್ದಾರೆ. ಡಿಎಂಕೆಗೆ ಕೈ ಕೊಟ್ಟು ಟಿವಿಕೆ ಕೈ ಹಿಡಿದ ಕಾಂಗ್ರೆಸ್ ನಾಯಕರು. ಅಧಿಕೃತವಾಗಿ ಟಿವಿಕೆಯನ್ನ ಬೆಂಬಲಿಸಿದ ಕುರಿತಾಗಿ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿದೆ. ನಟ ವಿಜಯ್ ಮನವಿಯಂತೆ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲವನ್ನ ಕೊಟ್ಟಿದೆ. ಡಿಎಂಕೆ ಜೊತೆಗಿನ ಸುದೀರ್ಘ ಮೈತ್ರಿಗೆ ಕಾಂಗ್ರೆಸ್ ಗುಡ್ ಬೈ ಹೇಳಿದೆ. ಕೋಮುವಾದಿ ಬಿಜೆಪಿ ಹೊರಗಿಡೋದಿಕ್ಕೆ ಮೈತ್ರಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಜಾತ್ಯತೀತ ಸರ್ಕಾರ ರಚನೆಗೆ ಬೆಂಬಲ ಅಂತ ಕೈ ಸ್ಪಷ್ಟನೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರ ವರ್ತನೆಗೆ ಡಿಎಂಕೆ ನಾಯಕರು ಸಿಡಿದೆದ್ದಿದ್ದಾರೆ. ಪಕ್ಷದ ಅಸ್ತಿತ್ವವೇ ಇಲ್ಲದಂತೆ ಮಾಡಿಕೊಳ್ತೀರಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಎಂಕೆ ನಾಯಕರು. ತಮಿಳುನಾಡಿನಲ್ಲಿ ದೋಸ್ತಿಗಳ ನಡುವೆ ಸದ್ಯ ಟಾಕ್ ವಾರ್ ಶುರುವಾಗಿದೆ. ಕಾರಣ ಕಾಂಗ್ರೆಸ್ ಈಗ ಟಿವಿಕೆಗೆ ಬೆಂಬಲಿಸ್ತಾ ಇರೋದು. ಹಲವು ವರ್ಷಗಳ ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡು ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸ್ತಾ ಇರೋದು ಡಿಎಂಕೆ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಅಸ್ತಿತ್ವವೇ ಇಲ್ಲದಂತೆ ಮಾಡಿಕೊಳ್ತಾ ಇದ್ದೀರಿ ಅಂತ ವಾರ್ನ್ ಮಾಡಿದ್ರು. ಸದ್ಯ ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ನ ನಡುವೆ ಟಾಕ್ ವಾರ್ ಶುರುವಾಗಿದೆ. ಡಿಎಂಕೆಗೆ ಕೈ ಕೊಟ್ಟು ಟಿವಿಕೆ ಕೈ ಹಿಡಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಡಿಎಂಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು 5 ಸ್ಥಾನಗಳನ್ನ. ಈಗ 5 ಶಾಸಕರು ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ವಿಜಯ್ ಗವರ್ನರ್ ಅವರನ್ನ ಭೇಟಿಯಾದ ಸಂದರ್ಭದ ದೃಶ್ಯ ಇದು. ತಮಿಳುನಾಡು ರಾಜ್ಯಪಾಲ ಹರ್ಲೇಕರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ನೂರ 8 ಸ್ಥಾನಗಳನ್ನ ಗೆದ್ದುಕೊಂಡಿದೆ ವಿಜಯ್ ಅವರ ಟಿವಿಕೆ ಪಾರ್ಟಿ. ಆದರೆ ಬಹುಮತ ಸಾಬೀತಿಗೆ 118 ಶಾಸಕರ ಬೆಂಬಲ ಬೇಕು. ಆದರೆ ಸದ್ಯ ಕಾಂಗ್ರೆಸ್ನ 5 ಶಾಸಕರು ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ ನಿಜ. ಆದರೆ ಇನ್ನೂ 6 ಶಾಸಕರ ಬೆಂಬಲದ ಕೊರತೆ ಇದೆ. ಈ ಕುರಿತಾಗಿ ಗವರ್ನರ್ ಅವರು ಕೂಡ ಆಕ್ಷೇಪ ಎತ್ತಿದ್ದಾರಂತೆ. ನಟ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೊದಲಿಗೆ ವಿಜಯ್ ಅವರಿಗೆ
ಶುಭಾಶಯವನ್ನ ತಿಳಿಸ್ತಾರೆ ರಾಜ್ಯಪಾಲರು. ತದನಂತರ ಸರ್ಕಾರ ರಚನೆಗೆ ಪತ್ರವನ್ನ ಕೊಟ್ಟಿದ್ದಾರೆ, ಹಕ್ಕನ್ನ ಮಂಡಿಸಿದ್ದಾರೆ ವಿಜಯ್. ಆದರೆ 118 ಶಾಸಕರ ಬೆಂಬಲ ಇಲ್ಲದಿರುವ ಹಿನ್ನೆಲೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಕರ್ತರಾದ ರಮೇಶ್ ಕಂಠೀರವ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ವಿಶೇಷ ಅತಿಥಿಯೊಬ್ಬರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುನೀಲ್ ಆನಂದ್, ಅಪ್ಪಟ ಕನ್ನಡಿಗ, ಮೆಟ್ಟುಪಾಳ್ಯಂನಿಂದ ಟಿವಿಕೆ ಅವರು ಟಿಕೆಟ್ ಕೊಟ್ಟಿದ್ದರು, ಗೆದ್ದು ಶಾಸಕರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಎಸ್ ಪ್ರಶಾಂತ್, ತಮಿಳುನಾಡಿನ ಬೆಳವಣಿಗೆಗಳು, DMK ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಡೆ ಬಂದು ಟಿವಿಕೆಯನ್ನು ಬೆಂಬಲಿಸುವುದು ನಿರೀಕ್ಷಿತ. ಅದಿತ್ತು ಕಾಂಗ್ರೆಸ್ ಬೆಂಬಲವನ್ನು ಟಿವಿಕೆಯಿಂದ ಪ್ರೀಪೋಲ್ ಅಲಯನ್ಸ್ ಆಗಿದ್ರೆ ಇನ್ನೂ ಜಾಣರಾಗ್ತಿದ್ರು ಅಂತ. ಒಂದು 15-26 ಬರ್ತಿರ್ಲಿಲ್ವಾ? ಜಾಸ್ತಿ ಬರ್ತಿತ್ತು. ಇಬ್ಬರು ಸೇರಿ ಬಹುಮತಕ್ಕೂ ಬಂದ್ಬಿಡ್ತಿತ್ತು. ಬಟ್ ಪೊಲಿಟಿಕಲ್ ರೀಡಿಂಗ್ ತಪ್ಪಾಯಿತು. ಡಿಸಿಷನ್ ತೆಗೆದುಕೊಳ್ಳುವಾಗ ವಿರೋಧ ಇತ್ತು. ಅದು ಕಾಂಗ್ರೆಸ್ ಪಕ್ಷವೇ ಹೇಳಬೇಕು. ಬಟ್ ಅದು ಸಾಧ್ಯ ಆಗಲಿಲ್ಲ. ಪೋಸ್ಟ್ಪೋಲ್ ಅಲಯನ್ಸ್ ಈಗ ಟಿವಿಕೆ ಜೊತೆ ಹೋಗೋದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. DMK ಜೊತೆಗಿನ 2 ದಶಕಗಳ ಮೈತ್ರಿ ಕಾಂಗ್ರೆಸ್ದೇನಿತ್ತು ಮುರಿದು ಬಿದ್ದಿದೆ. ನನಗನ್ಸುತ್ತೆ ದಟ್ ಈಸ್ ಎ ಮಾಸ್ಟರ್ ಸ್ಟ್ರೋಕ್ ಬೈ ಟಿವಿಕೆ. ಯಾಕೆಂದರೆ ಟಿವಿಕೆಗೂ ನ್ಯಾಷನಲಿ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಹೌದು. ಕಾಂಗ್ರೆಸ್ ಪಕ್ಷದ ಜೊತೆ ಹೋದಾಗ DMK ಐಸೋಲೇಟ್ ಆಗುತ್ತೆ. ಆ ಕಾರಣದಿಂದ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕೂಡ ಒಂದು ನ್ಯಾಷನಲ್ ಪಾರ್ಟಿಯ ಅಲಯನ್ಸ್ ಬೇಕು. ಮತ್ತು ನನಗನ್ಸುತ್ತೆ ವಿಜಯ್ ಈಸ್ ವೆರಿ ಕಮಿಟೆಡ್ ಇದರ ಒಂದು ವಿಷಯದಲ್ಲಿ. ಅವರು BJP ಜೊತೆಗೆ ಹೋಗಬಾರ್ದು ಅನ್ನುವ ವಿಷಯದಲ್ಲಿ ತುಂಬ ಬದ್ಧತೆಯಿಂದ ಇದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಕಾಂಗ್ರೆಸ್ ಜೊತೆ ಹೋದರೆ DMK ಕಾಂಗ್ರೆಸ್ ಅಲಯನ್ಸ್ ಮುರಿದು ಬೀಳುತ್ತೆ. AIADMK ತನ್ನಿಂದ ತಾನೇ ಕೊಲ್ಯಾಪ್ಸ್ ಆಗ್ಬೋದು ಅಂತಕ್ಕಂಥದ್ದು ಕೂಡ ವಿಜಯ್ ಲೆಕ್ಕಾಚಾರ ಇದ್ದ ಹಾಗಿದೆ. ಹಾಗೆ ಮಾಡಿದಾಗ ನ್ಯಾಚುರಲಿ ಒಂದು ದೊಡ್ಡ ಪಾರ್ಟಿಯಾಗಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಆಗುತ್ತೆ. BJP DMK ಮೈತ್ರಿ ಆಗುತ್ತೋ ಬಿಡುತ್ತೋ ಅದು ಮುಂದಿನ ವಿಷಯ. ಈಗ ಇಷ್ಟು ಬೇಗ ಅದೇನು ನಿರ್ಧಾರ. ಮುಂಚೆ ಒಟ್ಟಿಗೆ ಇದ್ದವರು ಮತ್ತು ಒಟ್ಟಿಗೆ ಬರ್ತಾರೋ ಇಲ್ಲೋ ಮುಂದಿದ್ದು. ಅದರಲ್ಲಿ ಸನಾತನ ಎಲ್ಲ ಇದೆ ಅಲ್ವಾ, ಉದಯನಿಧಿ ಸ್ಟಾಲಿನ್ ಹೇಳಿಕೆ ಎಲ್ಲವೂ ಇದೆ. ಹಾಗಾಗಿ ಅದು ಅಷ್ಟು ಸುಲಭವಾಗಿ ಆಗೋಲ್ಲ. ಆಗ DMKಗೆ ಒಂದು ನ್ಯಾಷನಲ್ ಪಾರ್ಟಿ ಇರದೇ ಹೋದರೆ DMKಗೂ ಕೂಡ ಅದು ಸುಲಭ ಅಲ್ಲ. ಕಾಂಗ್ರೆಸ್ ಒಂದು ಅಡಿಷ್ನಲ್ ವೋಟ್ಸನ್ನು ತರುತ್ತೆ. ಹೌದು. DMKಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ಸಿಂದ DMKಗೆ ಲಾಭ ಇತ್ತು. ಕಾಂಗ್ರೆಸ್ಗೆ ಅನಿಸುತ್ತೆ ಎಕ್ಸ್ಪೈರಿ ಡೇಟ್ ಆಗಿದೆ, ಈಗ TVK ವಿಜಯ್ ಜೊತೆ ನಾವು ಹೋಗ್ಬೋದು. ವಿಜಯ್ಗೂ ಅನಿಸುತ್ತೆ ನ್ಯಾಷನಲಿ ಇಂಡಿಯಾ ಒಕ್ಕೂಟದ ಭಾಗ ಆದಾಗ ಅವ್ರಿಗೆ ಲಾಭ ಆಗುತ್ತೆ. ಎರಡನೇ ಕಡೆ BJP ಪ್ರಯತ್ನ ಮಾಡ್ತಾ ಇದೆ AIADMK ಮತ್ತು ವಿಜಯ್ ಮೈತ್ರಿ ಆಗಲಿ ಅಂತ. ಅಂದರೆ ಕಾಂಗ್ರೆಸ್ ತಡಿಬೇಕಲ್ಲಿ. ಓಕೆ. ವಿಜಯ್ ನಮ್ಮ ಜೊತೆ ಬರದೇ ಹೋದರೂ ಅಡ್ಡಿ ಇಲ್ಲ, ಕಾಂಗ್ರೆಸ್ ಜೊತೆ ಹೋಗಬಾರ್ದು ಅಂತ. ಇದು 2029 ಲೆಕ್ಕಾಚಾರ ಕೂಡ ಹೌದಿದು. ರೈಟ್. ಮುಂದಿನ ಲೆಕ್ಕಾಚಾರ ಮಾಡ್ತಾರೆ. ಹೌದು. ಮತ್ತು AIADMK ಈಗ ಒಡೆದು ಹೋಗುತ್ತಾ, ಪೂರ್ತಿ ಪ್ರಮಾಣದಲ್ಲಿ ಹೋಗಿ ಬೆಂಬಲ ಕೊಡ್ತಾರಾ, ಇದನ್ನು ನೋಡಬೇಕು. ಯಾಕಂದರೆ ಪಳನಿಸ್ವಾಮಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಪಳನಿಸ್ವಾಮಿ ಬೆಂಬಲ ಕೊಡಲಿಕ್ಕೆ ಒಪ್ಪದೇ ಇದ್ದರೆ ಉಳಿದ ಶಾಸಕರು ಒಂದು ಬ್ರೇಕ್ ಅವೇ ಫ್ಯಾಕ್ಷನ್ ಆಗಿ ಹೋಗಿ ನಾವು ವಿಜಯ್ ಜೊತೆ ಮರ್ಜ್ ಮಾಡ್ಕೋತೀವಿ. ಯಾಕಂದರೆ ಆ ಶಾಸಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಾಯಕತ್ವ ಬೇಕಲ್ವಾ. ಕರೆಕ್ಟ್. ನಾವು ಇವತ್ತು ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ವಿ. AIADMKಗೆ ಸರ್ವೈವಲ್ಗೆ ಕಾರಣವೇ ಉಳಿದಿಲ್ಲ. ಈಗ ಒಂದು ಪೊಲಿಟಿಕಲ್ ಪಾರ್ಟಿ, ಈಗ ಇಲ್ಲಿ JDS ಇದೆ ಅಪ್ಪ. ಮುಂದಿನ ಚುನಾವಣೆಯನ್ನು ಗೆಲ್ಲೋದಕ್ಕೆ ನಾವು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ಗೆಲ್ತೀವಿ, ಏನು ಇಲ್ಲೇ ಇಲ್ಲ ಅವ್ರ ಹತ್ರ. ಈಗ JDS ಇದೆ. ಸರ್ವೈವಲ್ಗೊಂದು ಕಾರಣ ಇದೆ. ದೇವೇಗೌಡರ ಕುಟುಂಬ ಇದೆ, ನ್ಯೂಕ್ಲಿಯಸ್ ಆಗಿದೆ. AIADMK ಬಳಿ ಏನಿದೆ ಅಂತ ಸರ್ವೈವಲ್ನ ಕಾರಣ ಏನಿದೆ? ಹೋಗ್ಲಪ್ಪ, ಜಯಲಲಿತಾ ಕುಟುಂಬ ಬೇಡ ಅಂದರೂ ಒಂದು ಡೈನಾಸ್ಟಿಕ್ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ ನಡೆಯುತ್ತೆ. ಹೌದಪ್ಪ, ಒಂದೇ ಜಾತಿಯ ಪಕ್ಷ. ಈಗ PMK ಇದೆ. PMK ಸರ್ವೈವಲ್ಗೆ ಅವರು ವನಿಯಾರ್ ಸಮುದಾಯದ ಓಟ್ಗಳು ಅವ್ರಿಗೆ ಬರ್ತವೆ ಅನ್ನೋದು ಕೂಡ ಅಂಬುಮಣಿ ರಾಮದಾಸ್ ಕುಟುಂಬ ಇದೆ, ಅದು ತೆಗೆದುಕೊಳ್ತಾರೆ ಅನ್ನೋದು 5-6 ಸೀಟು ತೆಗೆದುಕೊಳ್ತಾರೆ ಅವರು. AIADMKಗೆ ಅಂತ ಕಾರಣ ಯಾವುದೂ ಇಲ್ಲ. ಹೀಗಾಗಿ AIADMK ಉಳಿದುಕೊಳ್ಳುತ್ತಾ
ಅನ್ನುವ ಬಗ್ಗೆ ಕೂಡ In ಪ್ರಶ್ನೆ spite of getting 47 seats, 47. ಮೂರನೇ ಕಾರಣ ಅಜಿತ್ ನನಗನ್ಸ್ತಿರ್ತಕ್ಕಂಥದ್ದು, ದಿಲ್ಲಿ ಥರ ಎಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋಗ್ಬಿಟ್ರೆ ವಿಜಯ್ ಭರ್ಜರಿ ತೆಗೆದುಕೊಂಡು ಬಿಡ್ತಾರೆ, ನಮ್ಮ ಪರಿಸ್ಥಿತಿ ಏನು ಅನ್ನೋದು ಕೂಡ ಶಾಸಕರಲ್ಲಿ ಒಂದು ಭಯ. ಆ ಕಾರಣದಿಂದ AIADMK ಅಲ್ಲಿ ಬೆಂಬಲ ಕೊಟ್ಟು ಬಿಡೋಣ ಅಂತಕ್ಕಂಥದ್ದಿದೆ. ಕರೆಕ್ಟ್. DMK ಬೆಂಬಲವನ್ನ ಏನು ವಿಜಯ್ ಯಾಚನೆನೂ ಮಾಡಿಲ್ಲ, ಅವ್ರು ಕೇಳ್ತಾನೂ ಇಲ್ಲ. ಯಾಕಂದ್ರೆ DMK ಜೊತೆ ಆ ವಿರುದ್ಧದ ಮಾತುಗಳನ್ನು ಆಡಿಯೇ ಗೆದ್ದಿರೋ. ಆಮೇಲೆ ಕೇಜ್ರಿವಾಲ್ರ ಥರ ಆಗತ್ತೆ. ಹೌದು. ಕಾಂಗ್ರೆಸ್ ಅನ್ನ ಬೈದು ಕಾಂಗ್ರೆಸ್ ಜೊತೆ ಏನು ಮೈತ್ರಿ ಮಾಡ್ಕೊಂಡ್ರು, ಹಂಗೆ DMKನ ಬೈದು ಅಧಿಕಾರಕ್ಕೆ ಬಂದಿರೋ ವಿಜಯ್ DMK ಜೊತೆ ಏನು ಹೋಗಲ್ಲ. ಸೊ ಈ ನಾನಾ ರೀತಿಯಾಗಿರ್ತಕ್ಕಂಥ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಕಾಣ್ತಾ ಇವೆ. ಬಟ್ ನನಗನ್ಸುತ್ತೆ ವಿಜಯ್ ಇಸ್ ಎ ಶ್ರೂಡ್ ಪ್ಲೇಯರ್. ನನಗೆ ಎರಡು ಅವರ ನಿರ್ಧಾರಗಳು ಇಷ್ಟ ಆದ. ಒಂದು, ಅವರು ಪ್ರೀಪೋಲಲ್ಲಿ ಯಾರ ಜೊತೆನೂ ಹೋಗಲಿಲ್ಲ. ಇವ್ರ ಜೊತೆ ಹೋಗ್ತಾರೆ, ಅವ್ರ ಜೊತೆ ಹೋಗ್ತಾರೆ, ಎಲ್ಲ ಚರ್ಚೆಗಳು ಬಂದವು, ಚರ್ಚೆಯಲ್ಲಿದ್ದರು ಅವರು, ಬಟ್ ಯಾರ ಜೊತೆ ಹೋಗಲಿಲ್ಲ. ಅದು ಅವರ ಒಂದು ಯುನಿಕ್ USP ಅಂತಾರಲ್ಲ, ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಆಗಿ ಪರಿಣಾಮ. ಈಗ ಅವರು ಕಾಂಗ್ರೆಸ್ ಮೈತ್ರಿ ಯಾಚನೆ ಮಾಡಿ ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರು. ಯಾಕಂದ್ರೆ ಅವರು BJP ಜೊತೆಗೆ ಹೋಗೋ ಮನಸ್ಸಿಲ್ಲ. ನೀವು BJP ಜೊತೆಗೆ ಹೋದಾಕ್ಷಣ ಬೇಡ ಅಂದರೂ ಒಂದು 12% ಮುಸ್ಲಿಂ ಕ್ರಿಶ್ಚಿಯನ್ ಮತಗಳಿವೆ. ಹೌದು. ಹಾಗಾಗಿ ವಿಜಯ್ ಅದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಮತ್ತು ಅವ್ರದ್ದು ಪಾಲಿಸೀಸ್ಗಳು ಕೂಡ ಮೋರ್ ಆಫ್ ಅ ಕಾಮರಾಜ್, ಪೆರಿಯಾರ್ ಈ ಹೆಸರುಗಳನ್ನು ವಿಜಯ್ ಹೇಳ್ತಾ ಬಂದಿದ್ದಾರೆ. ಹೌದು. ಅವ್ರಿಗೂ ದ್ರವಿಡ ಐಡೆಂಟಿಟಿ ಬಿಟ್ಟು BJP ಜೊತೆಗೆ ಹೋಗ್ತಕ್ಕಂಥ ಮನಸ್ಸಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಒಂದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸಿನಾರಿಯೋ ತಮಿಳ್ನಾಡಿನಲ್ಲಿ ಉದ್ಭವ ಆಗಿದೆ. ನನಗನ್ಸುತ್ತೆ ಅಜಿತ್, ಪೊಲಿಟಿಕಲಿ ಅವ್ರು ಸರ್ವೈವ್ ಆಗ್ತಾರ ಅನ್ನೋದು ಮೊದಲೊಂದು ವರ್ಷ ಹನಿಮೂನ್ ಪೀರಿಯಡ್ ಇರುತ್ತೆ, ಆವಾಗಲೇ ನಮ್ಗೆ ಗೊತ್ತಾಗುತ್ತೆ. ಎಸ್, ರಮೇಶ್ ಕಂಠೀರವ್ ಅವರಿದ್ದಾರೆ ನಮ್ಮ ಜೊತೆಗೆ. ರಮೇಶ್ ಕಂಠೀರವ್ ಅವರೇ, ಅಣ್ಣಾಮಲೈ ಅವ್ರದ್ದೊಂದು ಪ್ಲಾನ್ ಇತ್ತಲ್ಲ, DMK AIADMKಗೆ ಪರ್ಯಾಯವಾಗಿ ಮೂರನೆಯ ಶಕ್ತಿಯಾಗಿ BJPಯನ್ನು ಕಟ್ಟಿ ನಿಲ್ಲಿಸುವುದು. TVKಯ ವಿಜಯ್ ಗೆಲುವಿನೊಂದಿಗೆ ಆ ಪ್ಲಾನ್ ಎತ್ತಿ ಪಕ್ಕಕ್ಕಿಟ್ರ? ಇಲ್ಲ, ಅಣ್ಣಾಮಲೈ ಅವರು ಬಿಜೆಪಿ ಮೂಲಕ ಸರ್ ಒಂದೇ ನಿಮಿಷ, ಸುನೀಲ್ ಆನಂದ್ ಅವರಿದ್ದಾರೆ ನಮ್ಮ ಜೊತೆ, TVK ಶಾಸಕರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅಭಿನಂದನೆಗಳು ತಮಗೆ ಮೊಟ್ಟ ಮೊದಲನೇದಾಗಿ. ಥ್ಯಾಂಕ್ ಯು. ಸರ್, ನೇರ ಪ್ರಸಾರದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಏನು ನಾಳೆ ಪ್ರಮಾಣ ವಚನ ನಡೆಯೋದಿಲ್ವಾ, ಪೋಸ್ಟ್ಪೋನ್ ಆಗುತ್ತಾ? ಇಲ್ಲ ಸರ್, ಅದು ಇನ್ನೂ ನಮಗೆ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ಲ ಸರ್. ಓಕೆ ಸರ್, AIADMKಯ ಒಂದು ದೊಡ್ಡ 30-32 ಶಾಸಕರ ಒಂದು ತಂಡ ಬಂದು TVKನ ಬೆಂಬಲಿಸುತ್ತೆ ಅಂತ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ, ಹೌದಾ? ಏನ್ ಸರ್, ಅರ್ಥ ಆಗ್ಲಿಲ್ಲ ನೀವು ಏನ್? AIADMKಯ ಒಂದು ದೊಡ್ಡ ತಂಡ, 2/3 ಅಂದ್ರೂ ಅಡ್ಡಿ ಇಲ್ಲ, 30-32 ಶಾಸಕರು ಬಂದು ಬೆಂಬಲ ಕೊಟ್ಟು ಸರ್ಕಾರ ರಚಿಸುವುದಕ್ಕೆ ಸಹಕಾರ ಕೊಡ್ತಾರೆ ಅಂತ. ಇಲ್ಲ ಸರ್, ಐ ಡೋಂಟ್ ನೋ ಅಬೌಟ್ ದಟ್ ಬಿಕಾಸ್ ಇಟ್ ಇಸ್ ಆಲ್ ಹೈ ಕಮಾಂಡ್ ಡಿಸಿಷನ್ಸ್. ಲೀಡರ್ ಹ್ಯಾಸ್ ಟು ಟೇಕ್ ಅ ಕಾಲ್ ಆನ್ ದಿಸ್. ಓಕೆ, ನಿಮ್ಮ ಬ್ಯಾಕ್ಗ್ರೌಂಡ್ ಏನಿತ್ತು ಸುನೀಲ್ ಆನಂದ್ ಅವರೇ? ಹೆಂಗ್ ಟಿಕೆಟ್ ಸಿಕ್ತು ವಿಜಯ್ ಜೊತೆ, ಹೆಂಗೆ ಅಲೈನ್ ಆದ್ರಿ? ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ವಿಜಯ್ ಸರ್ಸ್ ಎಲೆಕ್ಷನ್ ಪ್ರೊಪಗಂಡಾಸ್ ಅಂಡ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂಡ್ ಆಲ್. ಅದಕ್ಕೆ ಮುಂಚೆನೆ ನಾನು ಪಾರ್ಟಿ ಜಾಯಿನ್ ಮಾಡಿದೆ 1.5 ವರ್ಷಕ್ಕೆ ಮುಂಚೆ. ಓಕೆ, ಅದಕ್ಕೆ ಮುಂಚೆ ಬೇರೆ ಪಾರ್ಟಿಯಲ್ಲಿ ಇದ್ರ? ಅವ್ರನ್ನ ಫಾಲೋ ಮಾಡ್ತಾ ಇದ್ದು ಬಿಕಾಸ್ he was a very good helping tendency man. ಬಿಕಾಸ್ ಅವ್ರು ಇದರಲ್ಲಿ ಇರುವಾಗಲೇ ಫ್ಯಾನ್ ಕ್ಲಬ್ ಮಾಡಿ ತುಂಬಾ ಒಳ್ಳೇದ್ ಮಾಡ್ತಾ ಇದ್ರು ಜನಗಳಿಗೆ. ಅಲ್ಲ, ಅದಕ್ಕೆ ಮುಂಚೆ ಬೇರೆ ಪಾರ್ಟಿಯಲ್ಲಿ ಇದ್ರ ಅಥವಾ ಫ್ರೆಶ್ ಎಂಟ್ರೆಂಟ್ ಟು? ನಾನು ಅದಕ್ಕೆ ಮುಂಚೆ AIADMK ಅಲ್ಲಿ ಇದ್ದೆ ಸರ್, ಟಿಲ್ ಜಯಲಲಿತಾ ಮೇಡಮ್ ವಾಸ್ ದೇರ್. ಆಫ್ಟರ್ ದಟ್ ಐ ಲೆಫ್ಟ್ AIADMK. ಓಕೆ, I didn't see a leader like this. After Jayalalitha madam, I have seen a leader like this. A dynamic leader and a mass power leader. ಮೆಟ್ಟುಪಾಳ್ಯದಲ್ಲಿ ಆದರೆ ಯಾರ ವಿರುದ್ಧ ಗೆದ್ರಿ, ಎಷ್ಟು ವೋಟಿಂದ ಗೆದ್ರಿ? ಸಾರಿ, ನಾನು ಮೆಟ್ಟುಪಾಳ್ಯಂ ನೋಡ್ಲಿಲ್ಲ ಎಷ್ಟು ಓಟು ಅಂತ ಕಾರಣದಿಂದ ನಿಮಗೆ ಕೇಳ್ತಾ ಇದ್ದೀನಿ. Mettupalayam, I stood against the DMK, ADMK and I won around 6,800 votes. ಓಕೆ. ಸರ್, ನೇಟಿವ್ ತುಮಕೂರು ಅಲ್ವಾ ತಮ್ಮದು? ಸರ್, ನನಗೆ ಬಂದು ಒಡಿಕೆ ಕಟ್ಟ. ನನಗೆ ನೇಟಿವ್ ಬಂದು ನಮ್ಮ ಆನ್ಸಿಸ್ಟರ್ಸ್ ಆರ್ ಆಲ್ ಕೇಮ್ ಫ್ರಮ್ ಒಡಿಕೆ ಕಟ್ಟ, ತುರುವೇಕೆರೆ ಡಿಸ್ಟ್ರಿಕ್ಟ್. ತುರುವೇಕೆರೆ. ಎಸ್ ಸರ್, ಅಲ್ಲೇನು ಬಿಸ್ನೆಸ್ ತಮ್ಮದು? ಸರ್, ನನಗೆ ಬಿಸ್ನೆಸ್ ಇದೆ, ಅಗ್ರಿಕಲ್ಚರ್ಸ್ ಇದೆ. ಓಕೆ, ಏನನ್ನಿಸ್ತಾ ಇದೆ ಸರ್, ಹೆಂಗೆ ಸಾಧ್ಯ ಆಯಿತು ವಿಜಯ್ಗೆ ಇಂಥದ್ದೊಂದು ಈ ಮ್ಯಾಜಿಕ್? ಹೆಂಗೆ ಸಾಧ್ಯ ಆಯಿತು? ಬಹಳ ಜನರಿಗೆ ವೋಟಿಂಗ್ ಆಗೋ ತನಕ ಅಂದಾಜೆ ಬರಲಿಲ್ಲ ಇದ್ರದ್ದು. ಮ್ಯಾಕ್ಸಿಮಮ್ 30-35 ತಗೊಂಡ್ರೆ ಜಾಸ್ತಿ ಅಂತ ಮಾತಾಡ್ತಿದ್ರು. And they were looking for a good leader. And he was a good leader. 50 years ಗಮೇಲೆ MGR ಗಮೇಲೆ there is a leader public ಗೆ ಇವ್ರಿಗೆ ಜನಗಳಿಗಾಗಿ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿರೋದು. ಓಕೆ, his theory was
not to do corruption. He wants to help the poor. He wants to help the people. He wants to get this Tamil Nadu is a developed state. ಸರ್ ಮುಂದೊಂದು ದಿನ ಪೊಲಿಟಿಕ್ಸ್ಗೆ ಅಂತ ಫ್ಯಾನ್ ಕ್ಲಬ್ಗಳನ್ನು 2009ರಿಂದಾನೇ ಗ್ರೂಮ್ ಮಾಡ್ತಾ ಬಂದರು ಅಂತಾರಲ್ಲ ವಿಜಯ್, ಹೌದಾ? ಅವರು ಪೊಲಿಟಿಕ್ಸ್ ಅಂತ ಗ್ರೂಮ್ ಮಾಡಲಿಲ್ಲ ಸರ್, ಒಳ್ಳೇದ್ ಮಾಡಕ್ಕೆ ಅಂತ ಗ್ರೂಮ್ ಮಾಡಿದ್ರು. ಅಂಡ್ ಹಿ ಸಾ ದಿಸ್ ಇಸ್ ದ ಟೈಮ್ ಹಿ ಹ್ಯಾಸ್ ಟು ಕಮ್ ಇನ್ ಟು ಪಾಲಿಟಿಕ್ಸ್ ಬಿಕಾಸ್ ಪೀಪಲ್ ವರ್ ಸರ್ಚಿಂಗ್ ಫಾರ್ ಅ ಲೀಡರ್. ಮಾಧ್ಯಮಗಳಲ್ಲಿ ನೋಡಿದಾಗ DMK ಸರ್ಕಾರದ ವಿರುದ್ಧ ಏನು ಆಡಳಿತ ವಿರೋಧಿ ಅಲೆ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಅಂಡರ್ ಕರೆಂಟ್ ಇತ್ತ ಅದು? ಏನ್ ಸರ್, ಅರ್ಥ ಆಗ್ಲಿಲ್ಲ ನೀವು ಕೇಳ್ತಾರೆ. ಆಡಳಿತ ವಿರೋಧಿ ಅಲೆ, ಆಂಟಿ ಇನ್ಕಂಬನ್ಸಿ ಸಿಟ್ಟಿಂಗ್ ಗೌರ್ಮೆಂಟ್ ವಿರುದ್ಧ, ಪ್ರೆಸೆಂಟ್ ಗೌರ್ಮೆಂಟ್ ವಿರುದ್ಧ ಇದೆ ಅಂತ ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇರಲಿಲ್ಲ. ಅಂಡರ್ ಕರೆಂಟ್ ಇತ್ತ ಅಂತ? 100% ಆಂಟಿ ಗೌರ್ಮೆಂಟ್ ಇತ್ತು. ಅವ್ರು ಏನ್ ಸರ್ ಮಾಡಿದ್ರು? 5 ವರ್ಷವಾಗಿ ಒಂದು ಮಾಡ್ಲಿಲ್ವಲ್ಲ. ಕರಪ್ಷನ್ 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 ಮಾಡಿದ್ರು. ಈಗ ADMKಗೆ ನಾಯಕರಿಲ್ಲ, ಜಯಲಲಿತಾರಂಥ ನಾಯಕರಿಲ್ಲ ಅನ್ನೋದೇ ಡ್ರಾಬ್ಯಾಕ್ ಆಯ್ತಾ? ಅದರ್ವೈಸ್ ಇಟ್ ವಾಸ್ ಅನ್ ಆಲ್ಟರ್ನೇಟಿವ್. 100%. there is no leader and that is also a corrupted party. ನಿಮ್ಮ ಜೊತೆ 5-5 ನಿಮಿಷ ಮಾತಾಡಿದ್ರಂತೆ ವಿಜಯ್. ಅದೇನೋ ತಮ್ಮ ಮುಂದಿನ ಆಡಳಿತದ ವಿಧಾನ ಆ ಥರದ ವಿಷಯ ಏನಾದ್ರು ಹಂಚ್ಕೊಂಡ್ರ? ಹೆಂಗಿರುತ್ತೆ ತಮಿಳುನಾಡು ಸರ್ಕಾರ ಅಂತ? ನಮಗೆಲ್ಲರಿಗೂ ಮ್ಯಾನಿಫೆಸ್ಟೋ ಎಲ್ಲ ಚೆನ್ನಾಗಿ ಮಾಡಿ, we are all come here to work for the people. We have to work for the people. ಅಷ್ಟೇ ಹೇಳಿದ್ದಾರೆ. ಹೆಂಗೆ ಅದು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡಿದ್ರು ಸುನಿಲ್ ಆನಂದ್ ಅವರೇ? ಏನ್ ಸರ್, ಅವರು ಒಂದು ಹೊಸ ಪಾರ್ಟಿ ಎಲ್ಲಾರನ್ನು ನೋಡಿ ಯಾರ್ಯಾರು ಚೆನ್ನಾಗಿದ್ದಾರೆ, ರೆಕಾರ್ಡಿಕಲ್ ಆಗಿ ಯಾರ್ಯಾರು ಗುಡ್ ಪೀಪಲ್ ಅಂತ ನೋಡ್ಬಿಟ್ಟು ಕೊಟ್ಟಿದ್ದಾರೆ ಸರ್. ಕ್ಯಾಬಿನೆಟ್ ಹೆಂಗಿರುತ್ತೆ ಸರ್? ಕ್ಯಾಬಿನೆಟ್ ವಿಲ್ ಬಿ ವೆರಿ ನೈಸ್. ಇಟ್ ವಿಲ್ ಬಿ ಗಿವನ್ ಟು ಗುಡ್ ಪೀಪಲ್ ಓನ್ಲಿ ಸರ್. ಯಾಕಂದ್ರೆ ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ MLAಗಳು ಪೀಪಲ್ ಆಗಿ ಇರೋದನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಅಲ್ಲ, ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ MLAಗಳೇ ಇರೋದು. ಡೆಫಿನೆಟ್ ಸರ್. ನಮ್ಮ ಈ ಕರ್ನಾಟಕ ಜೊತೆ ಹೆಂಗ್ ಸಂಬಂಧ ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಕರ್ನಾಟಕ ಜೊತೆ ಗೊತ್ತಿಲ್ಲ ಸರ್. ದಟ್ ಅಂಡ್ ಆಲ್ ಹೈಕಮಾಂಡ್ ಹ್ಯಾಸ್ ಟು ಡಿಸೈಡ್. ಐ ಆಮ್ ಜಸ್ಟ್ ಅನ್ MLA ಸರ್. ಸಿಕ್ಕಿದ್ರ ಈಗ ಮಾತಾಡಿದ್ರ? ಯಾರ ಸರ್? ಈಗ ಗೆದ್ದ ಮೇಲೆ ವಿಜಯ್ ಅವರು ಮಾತಾಡ್ಲಿಕ್ಕೆ ಸಿಕ್ಕ್ರ? ನಿನ್ನೆ ಮಾತಾಡಿದ್ರು ಸರ್. ನಿನ್ನೆ ಕೂಡ ಐ ಮೆಟ್ ಸರ್. ಓಕೆ, ಚೆನ್ನಾಗಿ ಮಾಡಿ ಅಂದಿದ್ದಾರೆ. ಪಬ್ಲಿಕ್ ಸ್ವೀಟ್ ಆಗಿರ್ಬೇಕು ಅಂತಿದ್ದಾರೆ. ಅವ್ರಿಗೆ ಏನೇನ್ ಬೇಕೋ ಮಾಡ್ಕೊಡಿ ಅಂತಿದ್ದಾರೆ. ಎಲ್ಲ ಅವ್ರು CM ಆಗಿದ್ಮೇಲೆ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೋ ಅಷ್ಟನ್ನು ವಿ ವಿಲ್ ನೋಟಿಸ್ ಟು CM ಅಂಡ್ ವಿ ವಿಲ್ ಬಿ ಡೂಯಿಂಗ್ ಆಲ್ ಏನೇನ್ ಪ್ರಾಬ್ಲಮ್ಸ್ ಇರುತ್ತೋ ಅಷ್ಟನ್ನು ರೆಕ್ಟಿಫೈ ಮಾಡ್ತೀವಿ. ಪಾರ್ಟಿ ಸ್ಟ್ರಕ್ಚರ್ ಸುನಿಲ್ ಆನಂದ್ ಅವ್ರ ಚುನಾವಣೆಯಲ್ಲಿ ಇತ್ತ ಹೆಂಗೆ ಅಂದ್ರೆ ಹೊಸ ಪಾರ್ಟಿ ಹೆಂಗ್ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನಮ್ಗೆ ಕುತೂಹಲ ಇದೆ. ಅಂದ್ರೆ ಈ ಪಾರ್ಟಿ ಸ್ಟ್ರಕ್ಚರ್ ಇತ್ತ ಹೆಂಗೆ ಅದು? ಅರ್ಥ ಆಗ್ಲಿಲ್ಲ ಸರ್ ನೀವು ಹೇಳ್ತಾ? ಅಂದ್ರೆ ಈಗ DMK AIADMK ಒಬ್ಬನ ಅಧ್ಯಕ್ಷ ಇರ್ತಾರೆ, ಉಪಾಧ್ಯಕ್ಷ ಇರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, BJPಗೆ ಇರ್ತಾರೆ, ಕಾಂಗ್ರೆಸ್ಗೆ ಇರ್ತಾರೆ. ವಿಜಯ್ ಅವರ TVK ಪಾರ್ಟಿಗೆ ಆ ರೀತಿಯ ಪಾರ್ಟಿ ಸ್ಟ್ರಕ್ಚರ್ ಉಂಟಾ ಅಥವಾ ಇನ್ನು ಮೇಲೆ ಆ ಪಾರ್ಟಿ ಸ್ಟ್ರಕ್ಚರ್ ಎಲ್ಲ ಬರಬೇಕಾದ ಹೆಂಗೆ ಅದು? ಪಾರ್ಟಿ ಸ್ಟ್ರಕ್ಚರ್ ಇದ್ದು ಪೀಪಲ್ ಸಪೋರ್ಟೆಡ್ ಅಸ್. ಇಟ್ ವಾಸ್ ಅ ಪಾರ್ಟಿ ವಿತ್ ಓನ್ಲಿ ಪೀಪಲ್ ಸಪೋರ್ಟ್. ಇದು ಹೆಂಗಿತ್ತು ಅಂದ್ರೆ ಸರ್, ನೀವು 50 ಜನ 10 ಜನ 20 ಜನ ಸೇರ್ಕೊಂಡು ಮಾಡಿದ್ದು ಗೌರ್ಮೆಂಟ್ ಇಲ್ಲ. ಇದು ಇಂಡಿವಿಜುವಲ್ ಆಗಿ ವಿಜಯ್ ಸಾರ್ಗಾಗಿ ಬಂದಿದ್ದು ಗೌರ್ಮೆಂಟ್. ಅದು ಇಲ್ದಲ್ಲ ವಿ ವರ್ ಅಲೈನ್ಡ್ ವಿತ್ ಓನ್ಲಿ ವಿತ್ ದಿ ಪಬ್ಲಿಕ್ ಪೀಪಲ್. ಓಕೆ ಸರ್, ರಮೇಶ್ ಕಂಠೀರವ್ ಅವರಿದ್ದಾರೆ, ಪತ್ರಕರ್ತರು. ಅವ್ರು ತಮ್ಗೊಂದು ಪ್ರಶ್ನೆ ಕೇಳ್ಬೇಕಂತೆ. ಸುನಿಲ್ ಅವರೇ, ಕಂಗ್ರಾಚುಲೇಷನ್. ತಮಗೆ ಕೂಡ ಅವಕಾಶ ಇದೆ ಅನ್ನುವಂತ ಮಾಹಿತಿ ನಮಗೆ ಸಚಿವ ಸಂಪುಟದಲ್ಲಿ ತಮಗೆ ಕೂಡ ಅವಕಾಶ ಇದೆ ಅಂತ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ? ಏನ್ ಸರ್, ತಾವು ಮಿನಿಸ್ಟರ್ ಆಗ್ತೀರಿ ಅಂತ ಸುದ್ದಿ ಇದೆಯಂತೆ ರಮೇಶ್ ಕಂಠೀರವ್ ಅವರಿಗೆ. ಸರ್ ದಟ್ ಇಸ್ ಹೈಕಮಾಂಡ್ ಡಿಸಿಷನ್ ಸರ್. ಅವ್ರು ಏನ್ ಮಾಡಿದ್ರು ಯಾಕಂದ್ರೆ ಊಟಿ ಕೊಯಮತ್ತೂರು ಭಾಗದಲ್ಲಿ ಅನುಭವಿಶಾಲಿಗಳು ಇಲ್ಲ, ಹಾಗಾಗಿ ಸುನಿಲ್ ಅವರಿಗೆ ಅವಕಾಶ ಇದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ದಟ್ ಹೈಕಮಾಂಡ್ ಡಿಸೈಡ್ ಮಾಡ್ಬೇಕು ಸರ್. ಅವ್ರು ಏನ್ ಮಾಡಿದ್ರು ವಿ ವಿಲ್ ಡೆಫಿನೆಟ್ಲಿ ಹಾನರ್. ಸರ್, ಹೈಕಮಾಂಡ್ ಅಂತ ಯಾರನ್ನ ಕರಿತೀರಿ? ವಿಜಯ್ ಬಿಟ್ರೆ ಮತ್ತಾರು ಈ ಡಿಸಿಷನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಸರ್? ಎಲ್ಲ ವಿಜಯ್ ಸರ್. ಒನ್ ಮ್ಯಾನ್ ಹೈಕಮಾಂಡ್. ಎಸ್, ಹಿ ಇಸ್ ದ ಓನ್ಲಿ ಒನ್ ಮ್ಯಾನ್. ಈ ವಿಜಯ್ ತಂದೆ ಬಹಳ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ಗೊಂದು ಪ್ರಪೋಸಲ್ ಕಳಿಸಿದ್ರು. ಎಲೆಕ್ಷನ್ಗಿಂತ ಮುಂಚೆ ಪ್ರೀಪೋಲ್ ಅಲಯನ್ಸ್ನ ಪ್ರಯತ್ನಗಳಾಗಿದ್ವು. ವಿಜಯ್ ಅವರ ತಂದೆ ಅವ್ರು ತಮಗೆ ಎಲೆಕ್ಷನ್ ಟೈಮ್ನಲ್ಲಿ ಗೈಡ್ ಮಾಡ್ತಿದ್ರಾ, ಮಾತಾಡ್ತಿದ್ರಾ? ಕ್ಯಾಂಪೇನ್ ಹೆಂಗಿರಬೇಕು ಅಂತ? ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ ಟು ಸೇ ಆನ್ ದಿಸ್. ನೋ ಕಮೆಂಟ್ಸ್ ಸರ್ ಆನ್ ದಿಸ್. ಐ ಡೋಂಟ್ ನೋ. ಒಳ್ಳೆಯದಾಗಲಿ ಸುನಿಲ್ ಆನಂದ್ ಅವರೇ. ತಮಿಳುನಾಡಿನ ಶಾಸಕರೊಬ್ಬರ ಜೊತೆ ಕನ್ನಡದಲ್ಲಿ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.